ಯಾಕಂದ ಹಾಗೆ ನೋಡ್ತಿದ್ಯಾ? ಕೂತ್ಕೊಮ್ಮ. ಯಾಕೋ ಕಂದ, ಯಾವತ್ತೂ ನೋಡ್ದೇ ಇರೋಂಥರ ಹೊಸದಾಗಿ ನೋಡ್ತಿದ್ಯಾ? ಮಕ್ಕಳಿಗೆ ಅಮ್ಮ ಪ್ರತಿದಿನಾನು ಹೊಸದಾಗೆ ಕಾಣ್ತಾಳಮ್ಮ. ತುಂಬಾ ಜನ ಅಮ್ಮನ ದೇವ್ರು ಅಂತಾರೆ, ಆದ್ರೆ ನನಗ್ ಮಾತ್ರ ಅಮ್ಮ ಅಮ್ಮನೇ. ಯಾಕಂದ್ರೆ ದೇವ್ರು ಕಣ್ಮುಂದೆ ಇರಲ್ಲ, ಕಣ್ರೆಪ್ಪೆ ಥರ ಕಾವಲು ಕಾಯಲ್ಲ, ಬೇಡ್ಕೊಳ್ತಿದ್ರೆ ಅವಶ್ಯಕತೆ ಪೂರೈಸಲ್ಲ. ಆದ್ರೆ ನೀನ್ ಹಾಗಲ್ಲ ಅಮ್ಮ, ನನ್ಗೆ ಕಣ್ಣೀರಿನ ಜಾಡೆ ಗೊತ್ತಿಲ್ದಿರೋ ಥರ ಬೆಳೆಸಿದ್ಯಾ. ಕಷ್ಟ ಅಂದ್ರೆ ಅರ್ಥನೇ ಗೊತ್ತಿಲ್ದಿರೋ ಥರ ನನ್ನ ಜೋಪಾನ ಮಾಡಿದ್ಯಾ. ನಾನು ಏನಾದ್ರೂ ಕೇಳೋಕ್ ಮುಂಚೆನೆ ವರಗಳ ಮಳೆನೇ ಸುರಿಸಿದ್ಯಾ. ಮುಖ್ಯವಾಗಿ ರಾಧಿಕಾ ಅಂತ ಒಳ್ಳೆ ಮನ್ಸಿರೋ ವ್ಯಕ್ತಿನ ನನ್ನ ಜೀವನ ಸಂಗಾತಿ ಮಾಡಿ ನಿನ್ನ ಮಗ ಆಗಿ ಅವಳು ಗಂಡ ಆಗಿ ನನ್ನ ಜೀವನಕ್ಕೊಂದು ಅರ್ಥ ಕೊಟ್ಟಿದ್ಯಾ. ಅಮ್ಮ, ನಿನಗೆ ಜನ್ಮದಿನದ ಶುಭಾಶಯಗಳು. ಥ್ಯಾಂಕ್ಸ್ ಕಂದ. ತಾಯಿ ಮಹತ್ವ ಗೊತ್ತಾಗ್ಬೇಕು ಅಂದ್ರೆ ಮಗನೂ ಪ್ರಯೋಜಕ ಆಗಿರ್ಬೇಕು. ಅಮ್ಮ ನಡೆದಿದ್ದ ದಾರಿಲೇ ನಡೀತಾ ಇದ್ಯಾ. ವಂಶದ ಗೌರವ ಉಳಿಸ್ಬೇಕು ಅನ್ನೋ ಸಂಕಲ್ಪ ಇರ್ಬೇಕು. ಬಂಗಾರದಂಥ ಮನಸ್ಸಿರ್ಬೇಕು. ನಿನ್ನ ವ್ಯಕ್ತಿತ್ವ ಅಂಥದ್ದೇ ಕಂದ. ತಾಯಿ ಮಗ ಇಬ್ರಿಗೂ ಒಬ್ರ ಮೇಲೊಬ್ರಿಗೆ ಪ್ರೀತಿ ಉಕ್ಕರಿತಿದೆ. ಅದಕ್ಕೆ ತಾನೆ ನಮ್ ಪ್ಲಾನ್ ಎಲ್ಲ ಫೇಲ್ ಆಗ್ತಿರೋದು. ರಾಧಿಕಾ, ಹೇಳಿರಿ. ಸಂಜೆ ಅಮ್ಮ ಬರ್ತ್ಡೇ ಪಾರ್ಟಿಗೆ ಎಲ್ರೂ ಬರ್ತಿದ್ದಾರೆ. ಗ್ರ್ಯಾಂಡ್ ಆಗಿ ಏರ್ಪಾಟ್ ಮಾಡಬೇಕು. ಹಾಗೆ ಆಗ್ಲಿರಿ. ಕೈಲಾಶ್, ಈ ವಯಸ್ಸಲ್ಲಿ ನನಗೆ ಯಾಕಪ್ಪ ಹುಟ್ಟಿದ ಹಬ್ಬದ ಸಂಭ್ರಮ ಎಲ್ಲ? ಹುಟ್ಟಿದ ಹಬ್ಬದ ಸಂಭ್ರಮ ಅನ್ನೋದು ವಯಸ್ಸಿನ ಅರ್ಧದಲ್ಲೂ ವಯಸ್ಸಾಗಿದೆ ಅಂತಾನೂ ಮಾಡೋದಲ್ಲ ಅತ್ತೆ. ದೇವ್ರು ಕೊಟ್ಟಿರೋ ನಮ್ ಪ್ರಾಣ 10 ಜನಕ್ಕೆ ಉಪಯೋಗಕ್ಕೆ ಬರೋ ಥರ, ಮನೆ ಮಕ್ಕಳಿಗೆ ಸಂತೋಷ ಕೊಡೋ ಥರ 100 ಕಾಲ ಚೆನ್ನಾಗಿರ್ಬೇಕು ಅಂದ್ರೆ ಚಿಕ್ಕೋರು ದೊಡ್ಡೋರ ಆಶೀರ್ವಾದ ಬೇಕಾಗತ್ತೆ. ಪಾರ್ಟಿಗೆ ಬಂದಾಗ ಎಲ್ಲರೂ ನಿಮ್ಮನ್ನ ವಿಶ್ ಮಾಡ್ತಾ ಇದ್ರೆ ಆ ಹಾರೈಕೆನೆ ನಮ್ಮನ್ನ ಕವಚದ ತರ ಕಾಪಾಡುತ್ತೆ. ಅತ್ತೆ, ಹುಟ್ಟು ಹಬ್ಬದ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ ಅಮ್ಮ. ಥ್ಯಾಂಕ್ ಯು ಕಂದ. ಅದು ಹೇಗೆ ಇವರು ಹುಟ್ಟು ಹಬ್ಬನ ಸಂತೋಷವಾಗಿ ಮಾಡಿಬಿಡ್ತಾರೆ? ನಾವೇನಾದರೂ ಒಂದು ಪ್ಲಾನ್ ಮಾಡಿ ಆ ಸಂತೋಷಕ್ಕೆ ಬೆಂಕಿ ಹಚ್ಚಬೇಕು. ಮಾತಾಡ್ಬಿಟ್ರೆ ಸಾಲ್ದು, ಮಾಡ್ ತೋರ್ಸು. ಅಮರ್, 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 ಅಮರ್. ಅಜ್ಜಿ, ಯಾರೇ ಹುಡುಗಿ? ನಮ್ಮ ಯಜಮಾನ್ರನ್ನ ಅಷ್ಟೊಂದ್ ಸಲ್ಗೆಯಿಂದ ಹೆಸರಿಟ್ ಕರೀತಿದ್ದಾಳೆ. ಹಾ, ಯಾವ್ದೋ ಮತ್ತಲ್ ನಿನ್ ಗಂಡ ಈ ಮರಿ ಜಿಂಕೆನ ಬುಟ್ಟಿಗೆ ಹಾಕೊಂಡಿರ್ಬೋದೇ. ಹೌದಾ? ಇರು ಅಜ್ಜಿ, ಇವಳಿಗೊಂದ್ ಗತಿ ಕಾಣಿಸ್ತೀನಿ. ಯಾರ್ ನೀನು? ಅಮರ್ ಇದಾನ? ಅಮರ್ ಅಂತ ಏಕವಚನದಲ್ಲಿ ಕರೀತಿದ್ಯಾ? ಅಮರ್ ಅವರು ಅಂತ ಮರ್ಯಾದೆ ಕೊಟ್ಟು ಕರಿ. ನೀವು ಅಮರ್ ವೈಫಾ? ಹೌದು. ಅಮರ್ ರೇಂಜ್ಗೆ ಪರ್ಫೆಕ್ಟ್ ಜೋಡಿ ಇಲ್ದೇ ಇದ್ರು ಪರವಾಗಿಲ್ಲ, ಆವರೇಜ್ ಆಗಿದ್ದೀರಾ.
ಹೇ ಶ್ರುತಿ. ಹಾಯ್ ಅಮರ್. ಹಾಯ್, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ನೋಡ್ದ ಅಜ್ಜಿ ಅವ್ರಿಬ್ರು ಹೇಗ್ ಹಾಗ್ ಮಾಡ್ಕೊತಿದ್ದಾರೆ. ಸ್ವಲ್ಪ ಸುಮ್ನೆ ಇರೇ. ಮೊದ್ಲೇ ನಿನ್ ಗಂಡ ಸ್ಟ್ರಾಬೆರಿ ಐಸ್ ಕ್ರೀಮ್ ತರ ಇದ್ದಾನೆ. ಯಾವ ಹುಡುಗಿ ಆದ್ರೂ ಪಟ್ಟಕ್ಕಂತ ಬುಟ್ಟಿಗ್ ಬಿದ್ಬಿಡ್ತಾಳೆ. ಕೇಳಿಸ್ಕೊ, ನಿನ್ ಕೈಯಾರಿ ಅವ್ರಿಗೆ 2 ದೋಸೆ ಮಾಡ್ಕೊಡು, ಹೊಟ್ಟೆ ತುಂಬಾ ತಿನ್ಕೊಂಡ್ ಹೋಗ್ಲಿ. ಅಜ್ಜಿ ಸುಮ್ನೆ ಇರೇ. ವಾವ್ ಶ್ರುತಿ, ಎಷ್ಟ್ ಚೆನ್ನಾಗ್ ಕಾಣ್ತಿದ್ಯಾ ಗೊತ್ತಾ? ಸ್ಕಿನ್ ಟೋನ್ ಅಂತೂ ತುಂಬಾ ಮಿಂಚ್ತಿದೆ. ನಿನ್ ಫೇರ್ನೆಸ್ ಸೀಕ್ರೆಟ್ ಏನು? ನಿಂಗ್ ಗೊತ್ತಲ್ಲ ಅಮರ್, ನನ್ ಹೆಲ್ತ್ ಕಾನ್ಶಿಯಸ್ ಜಾಸ್ತಿ ಅಂತ. ಅಯ್ಯೋ, ಮಾರ್ನಿಂಗ್ 5 o'clockಗೆ ಯೋಗ ಮಾಡ್ತೀನಿ. ಆಮೇಲೆ ಅರ್ಧ ಗಂಟೆ ಸ್ವಿಮ್ಮಿಂಗ್ ಮಾಡ್ತೀನಿ. ಸಂಜೆ 4 ಗಂಟೆಗೆ ಶಟಲ್ ಆಡ್ತೀನಿ. ಸಂಜೆ 5 ಗಂಟೆಗೆ ಏರೋಬಿಕ್ಸ್ ಮಾಡ್ತೀನಿ. ಇದನ್ನೇ ಮಾಡ್ಕೊಂಡಿರ್ತಾಳ. ಮದ್ವೆಯಾಗಿ ಗಂಡನ್ ಜೊತೆ ಸಂಸಾರನು ಮಾಡ್ತಾಳ. ಏನೋ ಹಾಗೆ ಅನ್ಸತ್ತೆ. ಏನ್ ಕುಡಿತ್ಯಾ? ಬೋರ್ನ್ವಿಟಾ, ಹಾರ್ಲಿಕ್ಸ್, ಕಾಫಿ, ಟೀ? ಕಲ್ಗಚ್ಚು ಕಲ್ಗಚ್ಚಂತೂ ಇಲ್ಲ ಅಂತಿದ್ದೀನಿ ರೀ. ಒಂದ್ ವೇಳೆ ಅದೇ ಬೇಕು ಅಂತೇಳೇನೋ ಅಂತ. ನಿನ್ ವೈಫ್ ತುಂಬಾ ಫನಿ ಅನ್ಸುತ್ತೆ. ನಿನ್ನಷ್ಟು ಸೆನ್ಸ್ ಆಫ್ ಹ್ಯೂಮರ್ ಅಂತೂ ಇಲ್ಲ ಬಿಡು. ಯು ನಾಟಿ, ನನ್ ಹೊಗಳೋ ಅಭ್ಯಾಸ ನಿಂಗ್ ಇನ್ನೂ ಹೋಗಿಲ್ಲ ಅಂತ ಆಯ್ತು. ಪ್ರಿಯಾ, ಇವಳಿಗೆ ಕಾಫಿಲಿ ಇಲಿ ಪಾಷಾಣ ಬೆರೆಸ್ಕೊಡು. ಸತ್ ಮೇಲಾದ್ರೂ ಸುಮ್ಮನಾಗ್ತಾಳೆ. ಬ್ಲಾಕ್ ಟೀ ಕುಡಿತೀನಿ ಅಮರ್. ತುಂಬಾ ಬಿಸಿ ಬಿಸಿ ಇರ್ಬೇಕು. ಸ್ವಲ್ಪ ಲೆಮನ್ ಹಿಂಡಿ ಹನಿ ಸೇರಿಸ್ಬೇಕು. ಕೇಳಿಸ್ತಲ್ಲ ಪ್ರಿಯಾ? ಬ್ಲ್ಯಾಕ್ ಟೀ ಅಂತೆ, ಹೋಗ್ ತಗೊಂಡ್ ಬಾ. ಕೇಳಿಸ್ಕೊಂಡೇನೆ, ತುಂಬಾ ಬಿಸಿ ಬಿಸಿಯಾಗಿರ್ಬೇಕಂತೆ ಇವಳಿಗೆ. ನೋಡ್ಕೊ ಮತ್ತೆ. ನೋಡ್ಕೋತೀನಿ. ಹಾ, ಇನ್ನೇನ್ ಶ್ರುತಿ, ಬಾ ಕೂತ್ಕೋ. ಹಾ, ಇನ್ನೇನ್ ಸಮಾಚಾರ? ನಥಿಂಗ್ ಅಮರ್. ನಿನ್ ಮ್ಯಾರೇಜ್ ಟೈಮಲ್ಲಿ ನಾನ್ ಮೈಸೂರ್ಗೆ ಹೋಗಿದ್ದೆ ಅಂತ ಬರೋಕಾಗ್ಲಿಲ್ಲ. ಅಯ್ಯೋ, ನೀನ್ ಬರ್ಲಿಲ್ಲ ಅಂತ ನಾನು ಎಷ್ಟು ಫೀಲ್ ಆದೆ ಗೊತ್ತಾ? ರಿಯಲಿ ಸಾರಿ ಅಮರ್, ಏನು ಅನ್ಕೋಬೇಡ. ಪರವಾಗಿಲ್ಲ ಬಿಡು, ಇಟ್ಸ್ ಓಕೆ. ಮತ್ತೆ ಇನ್ನೇನು? ಬ್ಲ್ಯಾಕ್ ಟೀ. ಥ್ಯಾಂಕ್ ಯು. ಲೆಮನ್ ಹಿಂಡಿಲ್ವಾ? ನಿಂಬೆ ಹಣ್ಣು ಖಾಲಿ. ಜೇನುತುಪ್ಪ ಹಾಕಿಲ್ವಾ? ಆಗೋಗಿದೆ. ಓಹ್, ವೆರಿ ಬ್ಯಾಡ್. ಏನಾಯ್ತು? ಅಯ್ಯೋ, ಓಕೆ. ಅಯ್ಯೋ, ಸುಮ್ನಿರೇ. ಇಟ್ಸ್ ಓಕೆ ಅಮರ್, ಇಟ್ಸ್ ಓಕೆ. ಸೂಪ್ ಕೊಡ್ಲಪ್ಪತ್ತಿ ರಾಯ್ರೆ. ಏನಕ್ಕೆ? ಆ ಡ್ರೆಸ್ ಹೋಗಿದ್ದೀರೇನೋ ಅಂತ. ಉರ್ಕೋಬೇಡ ಪ್ರಿಯಾ, ಇಟ್ಸ್ ವೆರಿ ಕಾಮನ್. ನೋಡ್ತೀನಿ, ನಿನ್ ಗಂಡ ಎಷ್ಟು ಕೈ ಮೀರಿ ಹೋಗಿದ್ದಾನೆ. ಅವಳ ಮೇಲೆ ಕಾಮ ಇದೆ ಅಂತ ನಿನ್ ಮುಂದೆ ನೀನ್ ನೇರವಾಗಿ ಹೇಳ್ತಿದ್ದಾನೆ. ಅಜ್ಜಿ, ಕಾಮ ಅಲ್ಲ ಅದು, ಕಾಮನ್ ಅಂದ್ರೆ ಸರ್ವೇ ಸಾಮಾನ್ಯ ಅಂತ. ಓ, ಕಾಮನ್ ಅಂತ ನಾನಿನ್ನೇನೋ ಅಂದ್ಕೊಂಡ್ಬಿಟ್ಟಿದ್ದೆ. ಇಟ್ಸ್ ಓಕೆ, ಇಟ್ಸ್ ಓಕೆ. ಓ ಶಿಟ್, 4 ಗಂಟೆ ಆಗೋಯ್ತು. ನಾನ್ ಶಟಲ್ ಆಡಕ್ ಹೋಗ್ಬೇಕು. ಓ ಶೋರ್, ಖಂಡಿತ ಬಾ ಆಡೋಣ. ಕಮ್ ಕಮ್. ಅಜ್ಜಿ, ಶಟಲ್ ಆಡ್ತಾರಂತೆ. ನೋಡೋಣ ನಡಿ. ನೋಡ್ದ ಅಜ್ಜಿ, ಕಿಸಿ ಕಿಸಿ ಕಿಲಕಿಲ್ಲ ಅಂದ್ಕೊಂಡು ಅವಳ ಜೊತೆ ನನ್ ಗಂಡ ಹೇಗ್ ಆಡ್ತಿದ್ದಾರೆ. ಇವಳನ್ನ ಎಳ್ಕೊಂಡ್ ಬಂದು ಕುತ್ತಿಗೆ ಮುರಿಯೋ ತರ ಒದಿಬೇಕನ್ಸ್ತಿದೆ. ಅವಳನ್ನಲ್ವೇ ಒದಿಬೇಕಾಗಿರೋದು, ಮನೆ ಕರ್ಸ್ಕೊಂಡ್ ತಯ್ಯ ತಕ್ಕಂತ ಆಡ್ತಿರೋ ನಿನ್ ಗಂಡನ್ ಒದಿಬೇಕು, ಸೊಂಟ ಮುರಿಯೋಂಗೆ. ಅಯ್ಯೋ ಅಜ್ಜಿ. ಅಯ್ಯೋ ಅಮರ್, ವಾಟ್ ಹ್ಯಾಪೆಂಡ್? ಏನಾಯ್ತು ಅಮರ್? ಸೊಂಟ ಹಿಡ್ಕೊಂಡ್ಬಿಡ್ತು. ಅಯ್ಯೋ, ನಾನ್ ನೋಡ್ತೀನಿ ತಾಳು. ಬತ್ತಿರಾಯ್ರೆ. ಅಮರ್, ನಂಗೆ ಏರೋಬಿಕ್ಸ್ ಟೈಮ್ ಆಯ್ತು.
ನಾ ಹೊರಡ್ತೀನಿ. ಓಕೆ ಬಾಯ್. ನಿನ್ ಕರಿನಾಗರ ಕಡಿಯ. ಪ್ರಿಯಾ, ಸೊಂಟ ನೋವು ತಡ್ಕೊಳಕ್ಕಾಗ್ತಿಲ್ಲ, ಒಂಚೂರು ಮಸಾಜ್ ಮಾಡ್ತೀಯಾ? ಅಜ್ಜಿ, ನೀನ್ ಅಂದದ ಹಿಂದಿರೋ ರಹಸ್ಯ ಏನು? ಬೆಳಿಗ್ಗೆ 5 ಗಂಟೆಗೆದ್ದು ಯೋಗ ಮಾಡ್ತೀನಿ, ಆಮೇಲೆ ಸ್ವಿಮ್ಮಿಂಗ್ ಮಾಡ್ತೀನಿ, ಸಾಯಂಕಾಲ 4 ಗಂಟೆಗೆ ಏರೋಬಿಕ್ಸ್ ಮಾಡ್ತೀನಿ, ಡ್ಯಾನ್ಸು. ಸಾಕ್ ನಿಲ್ಸಜ್ಜಿ. ಡ್ಯಾನ್ಸ್. ನಾನು ಇಲ್ಲಿ ಸೊಂಟ ನೋವು ಅಂತ ಸಾಯ್ತಿದ್ದೀನಿ, ಆ ಕೌಂಟ್ರ್ ಎಲ್ಲ ಬೇಕಾ? ಪ್ರಿಯಾ, ಸ್ವಲ್ಪ ಮಸಾಜ್ ಮಾಡ್ತೀಯಾ? ತುಂಬಾ ನೋವಾಗ್ತಿದೆ. ಅಯ್ಯೋ ಬರ್ತೀರಾ ಇರೇ. ಇವಾಗ ಹೇಗಿದೆ? ಪರವಾಗಿಲ್ಲ, ಸ್ವಲ್ಪ ಕಡಿಮೆ ಆಗಿದೆ ಅನ್ಸುತ್ತೆ. ನೋಡಿ ಪತ್ತಿರಾಯ್ರೆ, ಇಂಥವರೆಲ್ಲ ರೈಲಲ್ಲಿ ಹೋಗುವಾಗ ಸಿಗೋರ್ತಾರ. ಅವ್ರ ಸ್ಟೇಷನ್ ಬಂದ್ ಕೂಡ್ಲೆ ಹೊರಟೋಗ್ತಾರೆ. ಆದ್ರೆ ಹೆಂಡತಿ ಆಕಾಶ ಥರ, ಪ್ರಪಂಚದಲ್ಲಿ ಗಂಡ ಎಲ್ಲೇ ಇದ್ರೂ ಅವನ್ ಜೊತೆಲೇ ಇರ್ತಾಳೆ. ಬೆಳಕ್ ಕೊಡ್ತಾಳೆ, ಬೆಳ್ದಿಂಗ್ಳು ಕೊಡ್ತಾಳೆ, ಮಳೆನೂ ಸುರಿಸ್ತಾಳೆ. ಅಜ್ಜಿ ನಡಿ, ಒಳಗಡೆ ಹೋಗಿ. ನಡಿಯಮ್ಮ. ನೀವೇನಾ ಚಲಪತಿ? ನಾನೇ. ನೀವ್ಯಾರು? ನೀವು ಮೀಟ್ ಮಾಡಬೇಕು ಅಂತಿರೋ ಡಿಟೆಕ್ಟಿವ್ ನಾನೇ. ನನ್ನನ್ನು ಹೇಗೆ ಗುರ್ತಿಡಿದ್ರಿ? ಡಿಟೆಕ್ಟಿವ್ ಅಲ್ವಾ, ನೀವು ಯಾರಿಗೋಸ್ಕರನ ಕಾಯ್ತಾ ಇದ್ದೀರಾ ಅಂತ ಅರ್ಥ ಆಯ್ತು. ಹಾಗೆ ಗೆಸ್ ಮಾಡಿ ಕೇಳಿದೆ. ನೀವು ಆಫೀಸಿಗೆ ಬರೋದು ಬಿಟ್ಟು ನಾನು ಇಲ್ಲಿಗೆ ಯಾಕೆ ಕರೆದ್ರಿ? ನಾನು ಎನ್ಕ್ವೈರಿ ಮಾಡಿಸ್ತಿರೋದು ತುಂಬಾ ದೊಡ್ಡ ಕುಟುಂಬಕ್ಕೆ ಸೇರಿರೋ ವ್ಯಕ್ತಿ ಬಗ್ಗೆ. ನನ್ನ ಹೆಸರು ಹೊರಗಡೆ ಬರ್ದೇ ಇರೋ ಥರ ನೀವು ಎನ್ಕ್ವೈರಿ ಮಾಡ್ತಿರೋ ವಿಷಯನ ಯಾರಿಗೂ ಗೊತ್ತಾಗ್ದೇನೆ ಇರಬೇಕು ಅಂತ ಇಲ್ಲಿ ಮೀಟ್ ಮಾಡೋಣ ಅಂತ ಹೇಳಿದೆ. ಇಲ್ಲಿ ನೋಡಿ, ನೀವು ಎನ್ಕ್ವೈರಿ ಮಾಡಬೇಕಿರೋದು ಈ ಹುಡುಗಿ ಬಗ್ಗೆನೆ. ಡೀಟೇಲ್ಸ್ ಹೇಳಿ. ಹೆಸರು ರಾಧಿಕಾ, ಬಿಸ್ನೆಸ್ ಮ್ಯಾಗ್ನೆಟ್ ಶಕುಂತಲಾ ದೇವಿ ಅವ್ರ ಸೊಸೆ. ಓಕೆ. ಗಂಡನ ಹೆಸರು ಕೈಲಾಶ್. ಈ ಹುಡುಗಿ ಕಾಲೇಜಲ್ಲಿ ಯಾರನ್ನೋ ಪ್ರೀತಿಸಿದಾಳೆ. ಈಗ ಅದೇ ಕಾಲೇಜಲ್ಲಿ ಮೆಡಿಕಲ್ ಫೈನಲ್ ಇಯರ್ ಓದ್ತಿದ್ದಾಳೆ. ಅವಳು ಯಾರನ್ನ ಪ್ರೀತಿಸಿದ್ಲು, ಆ ಹುಡುಗ ಯಾರು, ಅವನ ಬಗ್ಗೆ ಎಲ್ಲ ಡೀಟೇಲ್ಸು ನನಗೆ 2 ದಿನದಲ್ಲಿ ಬೇಕು. ಸರಿ, ಈ ಹುಡುಗಿ ಓದ್ತಿರೋ ಕಾಲೇಜ್ ಹೆಸರು? ಶಾಲಿನಿ ಮೆಡಿಕಲ್ ಕಾಲೇಜ್. ಓಕೆ. ಅಷ್ಟಕ್ಕೂ ಎನ್ಕ್ವೈರಿ ಯಾಕೆ ಮಾಡಿಸ್ತಿದ್ದೀರಾ? ಈ ಹುಡುಗಿಗೆ ನೀವೇನಾಗಬೇಕು? ಅದೆಲ್ಲ ಪರ್ಸನಲ್. ನಿಮ್ಮ ದುಡ್ಡನ್ನ ನಿಮಗೆ ಕೊಡ್ತೀವಿ, ನೀವು ನನ್ನ ಕೆಲಸ ಮಾಡ್ಕೊಡಿ ಅಷ್ಟೇ. ಓಕೆ ಸರ್, ಹೊರಡಿ. ಅತ್ತೆಯವ್ರ ಹುಟ್ಟುಹಬ್ಬದ ಫಂಕ್ಷನ್ನು ಅಂತ ರಾಧಿಕಾ ತುಂಬಾ ಆರ್ಭಟ ಮಾಡ್ತಿದ್ದಾಳೆ. ಮಾಡ್ತಾಳೆ, ಯಾಕೆ ಮಾಡಲ್ಲ? ಅತ್ತೆ ಗಂಡ ಇಬ್ರು ಒಳ್ಳೆಯೋಳು ಅಂತ ಇರ್ಬೇಕಲ್ಲ. ಅಪ್ಪ, ಅದೆಲ್ಲ ಹಾಗಿರ್ಲಿ, ಡಿಟೆಕ್ಟಿವ್ನ ಮೀಟ್ ಆದ್ಯಾ ನೀನು? ಹಾ, ಮೀಟ್ ಆಗಿದ್ದೆ. ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. 2 ದಿನದಲ್ಲಿ ರಾಧಿಕಾ ಪ್ರೀತಿಸಿದ ಯಾರನ್ನ, ಯಾಕೆ ಅವನನ್ನ ಮದುವೆ ಆಗ್ಲಿಲ್ಲ, ಎಲ್ಲ ಡೀಟೇಲ್ಸು ನಮಗೆ ಗೊತ್ತಾಗುತ್ತೆ. ನೀನ್ ಸೂಪರ್ ಅಪ್ಪ. ಹಾಗಾದ್ರೆ 2 ದಿನದಲ್ಲಿ ಈ ಮನೆ ಸೊಸೆ ಆಗಿ ರಾಧಿಕಾ ಪಾತ್ರ ಮುಗಿದು ಹೋದಾಗೆ.
ಅಮ್ಮ 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 ಏನಾಯ್ತು ರಾಧಮ್ಮ, ಯಾಕೆ ಅಳ್ತಿದ್ಯಾ? ನನ್ ಸೊಸೆಗೆ ಹೆರಿಗೆ ನೋವು ಬಂದಿದ್ಯಮ್ಮ. ನಂಗೆ ಯಾಕೋ ಮಗು ಅಡ್ಡ ತಿರುಗ್ತಿದೆ ಅಂತ ಭಯ ಆಗ್ತಿದ್ಯಮ್ಮ. ನೀವು ಡಾಕ್ಟರ್ ಅಲ್ವಾ? ಒಂದ್ಸಲ ಬಂದ್ ನೋಡ್ರಮ್ಮ. ನೀವು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಲಿಲ್ವಾ? ಇಲ್ಲಮ್ಮ, ಹೊಟ್ಟೆ ನೋವು ಅಂತ ಕಿರ್ಚಾಡೋದ್ ನೋಡಿ ಗಾಬರಿ ಬಿದ್ದು ಓಡ್ ಬಂದಮ್ಮ. ಬೇಗ ಬನ್ನಿಮ್ಮ. ಬನ್ನಿಮ್ಮ, ಬೇಗ ಬನ್ನಿಮ್ಮ, ನಿಮಗ್ ಕೈ ಮುಗಿತೀನಮ್ಮ. ನೀವೇ ಬಂದು ಕಾಪಾಡ್ಬೇಕಮ್ಮ. ಸರಿ, ನಡೀರಮ್ಮ. ಅಣ್ಣ ಸ್ವಲ್ಪ ಬೇಗ ಹೋಗಿ. ಅಮ್ಮವ್ರೆ, ನೀವೇ ಹೇಗಾದ್ರೂ ಮಾಡಿ ನನ್ ಸೊಸೆನ್ ಕಾಪಾಡ್ಬೇಕಮ್ಮವ್ರೆ. ರಾಧಮ್ಮ, ಏನೂ ಆಗಲ್ಲ, ನೀವ್ ಸುಮ್ನೆ ಇರಿ ಸ್ವಲ್ಪ. ಹಾಫ್ ಅನ್ ಅವರ್ ಅಲ್ಲಿ ಬಂದ್ಬಿಡ್ತೀನಿ ಅಂದ್ರಲ್ಲ, ಬಂದ್ಬಿಡ್ತಾರೆ. ಇರಿಮ್ಮ, ಸ್ವಲ್ಪ ತಡ್ಕೊಳ್ಳಮ್ಮ. ಸ್ವಲ್ಪ ಹೊತ್ತು ಅಷ್ಟೇ, ಡಾಕ್ಟರ್ ಬಂದ್ಬಿಡ್ತಾರೆ. ಸ್ವಲ್ಪ ತಡ್ಕೊಳ್ಳಿ, ಬಂದ್ಬಿಡ್ತಾರೆ. ಅಳ್ಬೇಡಮ್ಮ, 5 ನಿಮಿಷ ಅಷ್ಟೇ, ಬಂದ್ಬಿಡ್ತಾರಮ್ಮ. ಸ್ವಲ್ಪ ತಡ್ಕೊಳ್ಳಿ, ಬರ್ತಾರೆ. ಸ್ವಲ್ಪ ತಡ್ಕೊಳ್ಳಿ, ಬಂದ್ಬಿಡ್ತಾರೆ. ಇನ್ನೇನು, ತಡ್ಕೊಳ್ಳಿ ಅಮ್ಮ, ಸ್ವಲ್ಪ ತಡ್ಕೊಳ್ಳಿ ಇನ್ನು. ರಾಧಿಕಮ್ಮ ಆಗ್ತಿಲ್ಲ. ಡಾಕ್ಟರ್ ಇಲ್ವಾ? ಇಲ್ಲ ಮೇಡಮ್, ಹೊರಗಡೆ ಹೋಗಿದ್ದಾರೆ. ಅರ್ಧ ಗಂಟೆಲಿ ಬಂದ್ಬಿಡ್ತೀನಿ ಅಂದಿದ್ದಾರೆ. ಲೇಟ್ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನಾನು ಮೆಡಿಕಲ್ ಸ್ಟೂಡೆಂಟ್, ಡಾಕ್ಟರ್ ಬರೋವರೆಗೂ ವೇಟ್ ಮಾಡೋಷ್ಟು ನಮ್ಮ ಹತ್ರ ಟೈಮ್ ಇಲ್ಲ. ಪ್ರೊಸೀಜರ್ಗೆ ಏರ್ಪಾಟ್ ಮಾಡಿ ಇಮಿಡಿಯೇಟ್ ಆಗಿ. ಬೇಡ ಮೇಡಮ್, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ತುಂಬಾ ಅಪಾಯ. ನಾವು ಬಯಸ್ಕೋಬೇಕಾಗುತ್ತೆ. ಇವಾಗ ಆಪರೇಷನ್ ಮಾಡಿ ಮಗು ಆಚೆ ತೆಗಿತಾ ಇದ್ರೆ ತಾಯಿ ಮಗು ಇಬ್ರಿಗೂ ಅಪಾಯನೇ. ಲೇಟ್ ಮಾಡಬೇಡಿ. ಬೇಕು ಅಂದ್ರೆ ನಿಮ್ ಡಾಕ್ಟರ್ ಜೊತೆ ನಾನು ಮಾತಾಡ್ತೀನಿ. ಕ್ವಿಕ್, ನೀವ್ ಗಾಬರಿ ಆಗಿ ಕರ್ಕೊಂಡು ಹೋಗಿ. ಬರ್ತೀರಾ? ಕೆಮ್ಮಾಗಿದೆ, ಟ್ಯಾಬ್ಲೆಟ್ ಕೊಡಿ. ಟ್ಯಾಬ್ಲೆಟ್ ಇಲ್ಲ, ಏನೂ ಇಲ್ಲ, ಹೋಗು. ಮೆಡಿಸಿನ್ ಓದಿದ್ದೀರಾ? ಹೆಂಡತಿ ಕೆಮ್ಮಾಗಿದೆ ಅಂದ್ರೆ ಟ್ಯಾಬ್ಲೆಟ್ ಕೊಡೋದ್ ಬಿಟ್ಟು ಇರಿಟೇಟ್ ಆಗ್ತಿರಲ್ಲ. ನಂಗೆ ಉರ್ಸ್ಬೇಡ. ನಂಗೆ ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? ನೀವ್ ಕಷ್ಟಪಟ್ಟು ಡಾಕ್ಟರ್ ಆಗಿಲ್ಲ, ಕಾಪಿ ಹೊಡೆದು ಡಾಕ್ಟರ್ ಆಗಿದ್ದೀರಾ. ಅದಕ್ಕೆ ಯಾವ ಮೆಡಿಸಿನ್ ಕೊಡ್ಬೇಕೋ ಗೊತ್ತಾಗದೆ ನನ್ನಿಂದ ತಪ್ಪಿಸ್ಕೊಳ್ಳೋಕೆ ನನ್ ಮೇಲೆ ಕೋಪ ತೋರಿಸ್ತೀರಾ? ಸಿಕ್ಕಾಕೊಂಡ್ರೆ ಅಂತ ಭಯನಾ? ನಕ್ರ ಮಾಡ್ಬೇಡ. ಟ್ಯಾಬ್ಲೆಟ್ ಕೊಡ್ತೀನಿ, ಇರು. ಹಾ, ಇಲ್ಲೋಡು, ಈ ಟ್ಯಾಬ್ಲೆಟ್ಸ್ ನುಂಗು, ಕಮ್ಮಿ ಆಗುತ್ತೆ. ಒಂದೇ ತರದ್ 4 ಟ್ಯಾಬ್ಲೆಟ್ ನುಂಗ್ತಾರೆ ಯಾರಾದ್ರೂ? ನಿನ್ ವಯಸ್ಸೆಷ್ಟು? ಹೆಣ್ಮಕ್ಳು ವಯಸ್ಸು ಕೇಳ್ಬಾರ್ದು. ಅಯ್ಯೋ, ಇವಳೆಲ್ಲಿಂದ ತಗ್ಲಾಕೊಂಡ್ಲಪ್ಪ. ಮದ್ವೆ ಅಂತೂ ಆಗಿದ್ಯಲ್ಲ. ಮದ್ವೆ ಆಗಿರೋರು 4 ಟ್ಯಾಬ್ಲೆಟ್ ನುಂಗ್ಬೇಕು. 40 ದಾಟಿದ್ರೆ ಇದ್ರ ಡಬಲ್ ನುಂಗ್ಬೇಕು. ಈ ಟ್ಯಾಬ್ಲೆಟ್ಸ್ ನುಂಗಿದ್ರೆ ಹೋಟೆಲ್ ಬ್ಯಾಂಡ್ ಸೆಟ್ ಶುರುವಾಗಿ ನಿನ್ ಬಾಯಿಗೆ ಬೀಗ ಬೀಳುತ್ತೆ. ಹಲೋ, ಓಕೆ.